ಪನ್ನೀರ್ ಮಂಚೂರಿಯನ್ನು ಯಾವ ರೀತಿ ಮಾಡೋದು, ಪನ್ನೀರ್ ಮಂಚೂರಿಯನ್ನು ಮಾಡಿದರೆ ಯಾವ ಥರ ಆಗುತ್ತೆ, ಬನ್ನಿ ರಿಸಲ್ಟ್ ಹೀಗಿದೆ. ಸೊ ಇದನ್ನು ಯಾವ ರೀತಿ ಮಾಡೋದು ತುಂಬ ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಸಡನ್ನಾಗಿ ಮಾಡಿಕೊಳ್ಬಹುದು. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಏನಪ್ಪ ಅಂದರೆ ಅಡುಗೆ ಮಾಡುವಂತಹ ಬಟ್ಟೆಯನ್ನು ಹಾಕ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಏನೋ ಒಂಥರ ನನಗೆ ಖುಷಿ ಆಗ್ತಾ ಇದೆ. ಸೊ ನನ್ನ ಗಂಡನ ಹತ್ರ ನಾನು ಆ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಅಷ್ಟು ಖುಷಿ ಆಯಿತು. ಸೊ ಇದು ಯಾವತ್ತೂ ಹಾಕಿಲ್ಲ, ಈ ಥರ ಬಟ್ಟೆ ಹಾಕ್ಕೊಂಡು ನಾನು ಅಡುಗೆ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಬಟ್ಟೆಯನ್ನು ತೊಗೊಂಡ್ವಿ, ಆರ್ಡರ್ ಇದನ್ನು ಅಂಗಡಿಯಲ್ಲಿ ಹೋಗ್ಬಿಟ್ಟು ತೊಗೊಂಡ್ವಿ. ಇವಾಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಸೊ ಇದು ಹಾಕ್ಕೊಂಡಿರೋ ತಕ್ಕಂಗಾದರೂ ಮಾಡಬೇಕಲ್ವಾ. ಆಲ್ಮೋಸ್ಟ್ ಇದು ನನಗೆ ತುಂಬ ನೆಸಸರಿ ಇತ್ತು. ತುಂಬ ಅಡುಗೆ ಮಾಡಬೇಕಾದ್ರೆ ಚಲ್ಕೊಳ್ತಿದ್ದೆ, ಅದಕ್ಕೋಸ್ಕರ ಇದು ತುಂಬ ಯೂಸ್ ಆಯಿತು. ಈಗ ಫಸ್ಟು ಪನ್ನೀರನ್ನು ತೊಗೋಬೇಕು. ಪನ್ನೀರನ್ನು ನೆನೆಸಿಟ್ಕೋಬೇಕು, ಯಾಕೆಂದರೆ ಫ್ರಿಜ್ಜಲ್ಲಿ ಇರುತ್ತಲ್ವ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದು ನಮಗೆ ಚೆನ್ನಾಗಾಗಬೇಕು ಅಂದರೆ ಸ್ವಲ್ಪ ನೆನೆಸಿಟ್ಕೊಳ್ತೀನಿ ನಾನು. ನೆನೆಸಿಟ್ಕೊಂಡು ನಂತರ ಅದನ್ನು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡ್ಕೋಬೇಕು ಯಾವ ಥರ ಅಂದರೆ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಆ ಥರ ಕರೆಕ್ಟಾಗಿ ಶೇಪಿಗೆ ಬಂದು ಕಟ್ ಮಾಡ್ಕೋಬೇಕು. ಕೆಲವೊಂದು ಸ್ವಲ್ಪ ಇದಾಯಿತು, ಪರವಾಗಿಲ್ಲ, ಇದ್ದದ್ರಲ್ಲೇ ನಾನು ನೀಟಾಗಿ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತೇನೆ. ಯಾವ ಥರ ಕಟ್ ಮಾಡ್ಕೊಳೋದು ಹೇಗೆ ಎಲ್ಲ ಕೂಡ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಗಮನವಿಟ್ಟು ನೋಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಐಟಮ್ಸ್, ಒಳ್ಳೊಳ್ಳೆ ಸಂಜೆ ಈವ್ನಿಂಗ್ ಮಾಡೋಂಥದ್ದೆಲ್ಲ ತೋರಿಸ್ತೇನೆ. ನೆಕ್ಸ್ಟು ಮೈದಾ ಹಿಟ್ಟು ಹಾಕ್ಕೊಂಡೆ. ಮೈದಾ ಹಿಟ್ಟನ್ನು ಹಾಕ್ಕೊಂಡ ನಂತರ ಮತ್ತೆ ಏನು ಹಾಕ್ಕೊಳ್ತೀನಿ ಬನ್ನಿ ನೋಡುವ. ಮೈದಾ ಹಿಟ್ಟು ಆದಮೇಲೆ ಈಗ ಕಾರ್ನ್ಫ್ಲವರ್ ಹಿಟ್ಟು. ಕಾರ್ನ್ಫ್ಲವರ್ ಹಿಟ್ಟಿಲ್ಲ ಅಂದರೆ ಟೇಸ್ಟೇ ಬರಲ್ಲ. ಕಾರ್ನ್ಫ್ಲವರ್ ಹಿಟ್ಟು ಬೇಕೇ ಬೇಕು, ಅದಿಲ್ಲ ಅಂದರೆ ಟೇಸ್ಟೇ ಕೊಡಲ್ಲ ಅದು. ನೆಕ್ಸ್ಟು ಗರಂ ಮಸಾಲ. ಸೊ ಗರಂ ಮಸಾಲನೂ ಕೂಡ ಇಷ್ಟು ಮೋಸ್ಟ್ ಅಂತಲೇ ಹೇಳ್ಬೋದು, ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಖಾರ ಪುಡಿನೂ ಕೂಡ ಅಷ್ಟೇ, ಅದನ್ನು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು, ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೇಕು. ಉಪ್ಪು ಕೂಡ ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ಉಪ್ಪಿಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ ಅಲ್ವಾ. ಸೊ ಉಪ್ಪು ತುಂಬ ಇಂಪಾರ್ಟೆಂಟು. ಯಾವ ಥರ ಆಗುತ್ತೆ ಬನ್ನಿ ತೋರಿಸಿ. ನಂತರ ಅದನ್ನು ನೀರು ಹಾಕ್ಕೊಂಡು ಕೈ ಆಡ್ಕೋಬೇಕು. ಸ್ವಲ್ಪ ಮೈದಾನ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು ಇದೆಯಲ್ಲ, ಸೊ ಕಾರ್ನ್ಫ್ಲವರ್ ಹಿಟ್ಟು ಹೆಂಗಾಗುತ್ತೆ ಅಂದರೆ ಒಂಥರ ಸ್ವಲ್ಪ ನೀರು ಜಾಸ್ತಿ ಆಗಬೇಕು, ಅದಿಲ್ಲ ಅಂದರೆ ಅದು ಗಟ್ಟಿ ಒಂಥರ ಆಗಿಬಿಡುತ್ತೆ ಕಾರ್ನ್ಫ್ಲವರ್ ಹಿಟ್ಟು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಯಾವ ಥರ ಆಗುತ್ತೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಕಾರ್ನ್ಫ್ಲವರ್ ಹಿಟ್ಟು ಮತ್ತು ಮೈದಾನ ಹಿಟ್ಟು, ಗರಂ ಮಸಾಲ, ಉಪ್ಪು, ಖಾರ ಪುಡಿ ಇಷ್ಟನ್ನು ಕೈ ಆಡ್ಕೋಬೇಕು. ಸ್ವಲ್ಪ ನಾನ್ ವೆಜ್ ಫ್ರೀಯರಾದರೆ ನಿಮ್ಮ ಹತ್ರ ಮತ್ತು ಮನೇಲಿ ಇರ್ತೈತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ನಾನ್ ವೆಜ್ಜಿಗೆ ಹಾಕೋವಂಥದ್ದು. ಸೊ ವೆಜ್ ಪ್ರಿಯರಾದರೆ ಇಷ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಪನ್ನೀರನ್ನು ಆ್ಯಡ್ ಮಾಡಬೇಕು. ಪನ್ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಕೈ ಆಡಬೇಕು. ಅಂದರೆ ಜಾಸ್ತಿ ದಪ್ಪ ಹಂಗೆ ಗಟ್ಟಿಯಾಗಿ ಕೈ ಆಡಿದರೆ ಪನ್ನೀರು ಏನಾಗುತ್ತೆ, ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ತಾಳ್ಮೆಯಿಂದ ಪನ್ನೀರನ್ನು ಕೈ ಆಡಬೇಕು. ಆವಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆಮೇಲೆ ನಂದಿನಿ ಇರ್ತಕ್ಕಂತಹ ಪನ್ನೀರನ್ನು ತೊಗೊಂಬನ್ನಿ, ಒಳ್ಳೆ ಕ್ವಾಲಿಟಿ ಇರುತ್ತೆ. ನಾನು ಒಂದು ಸಲ ಬೇರೆ ತೊಗೊಂಬಂದಿದ್ದೆ, ಅದು ಒಂಥರ ಸ್ಮೆಲ್ ಬರೋದು, ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ನನಗೆ ನಂದಿನಿ ಬಿಟ್ಟರೆ ಬೇರೆ ಯಾವುದೂ ನನಗೆ ಇಷ್ಟ ಆಗೋಲ್ಲ ಪನ್ನೀರಲ್ಲಿ. ಸೊ ಪನ್ನೀರನ್ನು ನಂದಿನಿಯನ್ನು ತರ್ತೇನೆ. ನಂತರ ಒಂದು ಬಾಣಲಿಯನ್ನು ಇಟ್ಟಬೇಕು. ಬಾಣಲಿ ಸ್ವಲ್ಪ ಕಾದಿದೆಯಾ ಇಲ್ಲ ಟೆಸ್ಟ್ ಮಾಡ್ಕೋಬೇಕು. ಸೊ ಫುಲ್ಲು ಕಾದ ಮೇಲೆ ನಾವು ಅದನ್ನು ಹಾಕಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಬರಲ್ಲ, ಅದು ಬೆಂದು ಇರಲ್ಲ, ಆ ಥರ ಆಗುತ್ತೆ. ಸೊ ಇವಾಗ ಕಾದಿದ ಎಣ್ಣೆಯಲ್ಲಿ ಪನ್ನೀರ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇನ್ನು ಬೇರೆ ಥರ ಒಬ್ಬರು ಮಾಡ್ತಾರೆ. ಯಾವ ಥರ ಅಂದರೆ ಪನ್ನೀರನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ, ಇದರಲ್ಲಿ ರೋಸ್ಟ್ ಮಾಡ್ಕೊಳ್ತಾರೆ, ಆಮೇಲೆ ಮಾಡ್ತಾರೆ. ಸೊ ನಾನು ಡೈರೆಕ್ಟಾಗೆ ಹಾಕ್ಬಿಟ್ಟು ಮಾಡಿದೆ. ಅದಕ್ಕೆಲ್ಲ ಓವನ್ ಇದ್ದರೆ ಸ್ವಲ್ಪ ಚೆಂದ ಇರುತ್ತೆ, ಓವನ್ ಇದ್ದರೆ ಅವೆಲ್ಲ ವರ್ಕೌಟ್ ಆಗುತ್ತೆ. ಸೊ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಬೇಯಿಸ್ಬೇಕು. ನಾನು ಒಂದೊಂದೇ ಹಾಕ್ತೇನೆ, ಅದು ಪನ್ನೀರಲ್ವಾ, ಸೊ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾದ ನಂತರ ಚೆನ್ನಾಗಿದಾದಮೇಲೆ ನಂತರ ತೆಗಿಬೇಕು, ಆಮೇಲೆ ತೆಗಿಬೇಕು. ಸ್ವಲ್ಪ ಇದಾಗಬೇಕದು, ಫುಲ್ ಡ್ರೈ ಆಗಿ ಒಂಥರ ಚೆಂದವಾಗಿ ನಮಗೆ ಗೊತ್ತಾಗುತ್ತೆ. ಹೆಣ್ಮಕ್ಳಿಗೆ ಆಬ್ವಿಯಸ್ಲಿ ಅದು ಬೆಂದಿದೆ ಎಲ್ಲ ಅಂತ 6 ಸೆನ್ಸ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ. ಆಲ್ಮೋಸ್ಟ್ ನೋಡಿ ಯಾವ ಥರ ಇದೆ ಅಂತ. ಇದನ್ನು ಚೆನ್ನಾಗಿ ಇವಾಗ ಗೊತ್ತಾಗುತ್ತೆ ನೋಡಿ. ಇದನ್ನು ತಿರುಗಿಸ್ಬೇಕು, ನಿಧಾನವಾಗಿ ತಿರುಗಿಸ್ಬೇಕು. ಜಾಸ್ತಿ ಸ್ಪೀಡಾಗಿ ತಿರ್ಸಿದೆ ಅಂದರೆ ಇದು ಪನ್ನೀರ್ ಏನಾಗುತ್ತೆ, ಫುಲ್ ಇದಾಗ್ಬಿಡುತ್ತೆ. ನಿಧಾನಕ್ಕೆ ತಿರುಗಿಸಿ ಇದನ್ನು ಇದರಲ್ಲಿ ಹಾಕಿದ್ದೀನಿ.
ಈ ಥರ ಬಂದಿದೆ. ಸೊ ಈ ಥರ ಬಂದಾದಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರು, ಈರುಳ್ಳಿ, ಹಸಿಶುಂಠಿ, ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಸೊ ಇದೊಂದು ರೀತಿ ಪ್ರೊಸೀಜರು. ಇದನ್ನು ಸಪ್ರೇಟ್ ಮಾಡ್ಕೋಬೇಕು, ಅದನ್ನು ಸಪ್ರೇಟಾಗಿ ಕರ್ಕೋಬೇಕು, ಇದನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಈರುಳ್ಳಿ, ಹಸಿಶುಂಠಿಯನ್ನು ಚೆನ್ನಾಗಿ ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ಲು ಅದು ಹೋಗಬೇಕು, ಒಳ್ಳೆ ಸ್ಮೆಲ್ ಬರಬೇಕು. ಅದೇ ಥರ ಮಾಡಿಕೊಂಡು ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬೇಕು. ಸೊ ಕ್ಯಾಪ್ಸಿಕಮ್ಮು ದೊಡ್ಡದಾಗಿ ಹೆಚ್ಚಬೇಡಿ, ಸಣ್ಣಗೆ ಹೆಚ್ಚಿ. ನಾನು ಹೆಚ್ಚಿದೆ ನೋಡಿ, ಅದೇ ಥರ ಹೆಚ್ಚಬೇಕು. ದೊಡ್ಡದಾಗಿ ಹೆಚ್ಚಿದ್ರೆ ಏನಾಗುತ್ತೆ, ಅದು ಒಂಥರ ಅಷ್ಟು ತಿನ್ನಬೇಕು ಅಂತ ಅನಿಸಲ್ಲ. ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಗೊತ್ತಾ, ಸಣ್ಣಕ್ಕೆ ಎಸ್ತಾರೆ. ಸೊ ಅವಾಗ ಏನಾಗುತ್ತೆ, ಸಕ್ಕತ್ತಾಗಿ ಬರುತ್ತೆ ಅದು. ನನಗೆ ತಿನ್ನಬೇಕು ಅಂತ ಅನಿಸುತ್ತೆ, ಕೈ ಬೆಂದಿರುತ್ತೆ. ಅವಾಗ ಸಣ್ಣಕ್ಕೆ ಹೆಚ್ಚಿದಾಗ ಸ್ವಲ್ಪ ಬೇಯೋದು ಜಾಸ್ತಿ ಇರುತ್ತೆ, ದೊಡ್ಡಕ್ಕೆ ಹೆಚ್ಚಿದಾಗ ಜಾಸ್ತಿ ಬೇಯಲ್ಲ ಅದು. ಆ ಥರ ಪ್ರಾಬ್ಲಮ್ ಆಗುತ್ತೆ. ನಂತರ ಏನು ಮಾಡ್ತೀನಪ್ಪ ಅಂದರೆ ಸಾಸ್ಗಳನ್ನು ಹಾಕೋಬೇಕು. ಟೊಮೊಟೊ ಸಾಸ್, ಸೋಯಾ ಸಾಸ್, ನೆಕ್ಸ್ಟು ಚಿಲ್ಲಿ ಸಾಸು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಹೇಳ್ತಾ ಇದ್ದೀನಿ, ಎಷ್ಟು ಲಿಮಿಟ್ ಇರುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೋಬೇಕು. ಓಕೆನಾ ಫ್ರೆಂಡ್ಸ್? ತುಂಬ ಸಿಂಪಲ್ ಗುರು, ಇದು ಭಾಳ ಕಷ್ಟ ಏನಿಲ್ಲ. ಒಂದು 10 ನಿಮಿಷ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಆಗುತ್ತೆ. ಹೋಟ್ಲಲ್ಲಿ 70 ರೂಪಾಯಿ ಒಂದು ಪ್ಲೇಟು, ನಮಗೆ 2 ಪ್ಲೇಟ್. ಒಂದು ಪನ್ನೀರ್ ತೊಗೊಂಬಂದ್ವಿ, ಅದು ಜಸ್ಟ್ 70 ರುಪೀಸ್ ಅಷ್ಟೇ ಪನ್ನೀರಿಂದು. ಸೊ ನಾವು ತೊಗೊಂಬಂದು ಇಬ್ಬರು ತಿಂದ್ವಿ, ಇಬ್ಬರು ಫುಲ್ಫಿಲ್ ಆಯಿತು ನಮಗೆ. ಅಷ್ಟು ಫುಲ್ಫಿಲ್ ಆಗೋಷ್ಟು ತಿಂದ್ವಿ. 120 ರೂಪಾಯಿದು ತಿಂದ್ವಿ ಇಬ್ಬರು ಸೇರಿಕೊಂಡು. ಅಲ್ಲಿ ಹೋದ್ವಿ ಅಂದರೆ 120 ಆಗುತ್ತೆ. ಒಳ್ಳೊಳ್ಳೆ ಹೋಟ್ಲಿಗೆ ಹೋದ್ವಿ ಅಂದರೆ 300 ಕೂಡ ಆಗುತ್ತೆ 2 ಪ್ಲೇಟಿಗೆ. ಅಷ್ಟು ಕಾಸ್ಟ್ಲಿ ಇರುತ್ತೆ. ಡಿಪೆಂಡ್ಸ್, ಹೋಟ್ಲ್ ಮೇಲೆ ಹೋಗುತ್ತೆ, ಆ ಥರ ಆಗುತ್ತೆ. ಸೊ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇಷ್ಟು ಕಡಿಮೆ ಆಗುತ್ತೆ. ಅಂದರೆ ಇದನ್ನು ಯಾವ ಥರ ಅಂದರೆ, ಅದು ಒಂಥರ ಅದಕ್ಕೂ ಕೂಡ ಸ್ಮೆಲ್ ಬರಬೇಕು. 3 ಮಿಕ್ಸ್ ಮಾಡಿದ್ಮೇಲೆ ಸ್ಮೆಲ್ ಬರಬೇಕು, ಆಮೇಲೆ ಬೇಯಬೇಕು, ಈ ಥರ ಕುದಿಬೇಕು. ಕುದ್ದಾಗ ಏನಾಗುತ್ತೆ, ಸೊ ಅದು ಬೆಂದಿದೆ ಅಂತ ಅರ್ಥ, ಆಮೇಲೆ ಚೆನ್ನಾಗಾಗುತ್ತೆ ಅಂತ. ನೋಡಿ ಈ ಥರ ಮಾಡ್ತಾ ಇದ್ದೇವೆ. ಸೊ ಯಾವ ಥರ ಬಂದಿದೆ ಅಂತ ನಿಮಗೆ ರಿಸಲ್ಟ್ ಖಂಡಿತ ತೋರಿಸ್ತೇನೆ. ಇದಾದ ನಂತರ ಎಲ್ಲ ತರಕಾರಿಗಳನ್ನು ಸಪ್ರೇಟಾಗೆ ಬೇಯಿಸಿ ಇದು ಮಾಡಿ ಇಟ್ಟಿದ್ನಲ್ವಾ, ಫ್ರೈ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ನಂತರ ಇದಕ್ಕೆ ಆ್ಯಡ್ ಮಾಡಬೇಕು, ಏಕೆಂದರೆ ಇದಕ್ಕೆ ಅದು ಟೇಸ್ಟ್ ಹತ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿ ಫ್ರೈ ಮಾಡ್ತೇನೆ. ಆಮೇಲೆ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಒಂದೇ ಪಡಿಗೆ ಅಷ್ಟು ಸಾಸನ್ನು ಹಾಕಿರಲಿಲ್ಲ, ಫ್ರೈ ಮಾಡ್ಕೊಂಡಿರೋದನ್ನು ಮತ್ತೆ ತೊಗೊಂಡ್ಬಿಟ್ಟು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹಾಕಿರ್ತೇನಲ್ವ, ಅದನ್ನು ಸ್ವಲ್ಪ ತೊಗೊಂಡು ಇದಕ್ಕೆ ಹಾಕ್ತೇನೆ. ಏಕೆಂದರೆ ಒಂದೇ ಪಡಿಗೆ ಹಾಕಿದ್ರೆ ಟೇಸ್ಟ್ ಬರಲ್ಲ, ಸ್ವಲ್ಪ ಎತ್ತಿಟ್ಕೊಂಡು ಮತ್ತೆ ಹಾಕಿ. ಇದು ಕಾರ್ನ್ಫ್ಲವರ್ ಹಿಟ್ಟು. ಸೊ ಕಾರ್ನ್ಫ್ಲವರ್ ಹಿಟ್ಟನ್ನು ಸ್ವಲ್ಪ ಅದಕ್ಕೆ ಹಾಕಬೇಕು. ಬರೀ ಹಿಟ್ಟನ್ನು ಹಾಕಿದರೆ ಟೇಸ್ಟ್ ಬರಲ್ಲ, ಅದು ನೀರು ಥರ ಮಾಡಿಕೊಂಡು ಒಂಥರ ವೈಟ್ ಸಾಸ್ ಅಂತ ಹೇಳ್ತಾರಲ್ಲ, ಆ ಥರ ರೆಡಿ ಆಗುತ್ತೆ ಅದು. ಆವಾಗ ಅದನ್ನು ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ಕರೆದಿಟ್ಕೊಂಡಿರ್ತಕ್ಕಂತಹದ್ದು ಅದನ್ನು ಹಾಕಬೇಕು, ಆವಾಗ ಬರುತ್ತೆ ನೋಡಿ ಟೇಸ್ಟು. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನನಗೆ ತಿಂದಾಗ ಒಂದು ರೀತಿ ಖುಷಿ ಆಯಿತು. ಹೋಟ್ಲಲ್ಲಿ ಇಷ್ಟು ಟೇಸ್ಟಾಗಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇತ್ತು ಅದು. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾವ ಥರ ಇದೆ ಅಂತ ನೋಡಿದ ತಕ್ಷಣ, ಅಂದರೆ ಕ್ಯಾಮ್ರಾಕ್ಕಿಂತ ರಿಯಲ್ಲಾಗಿ ಸಖತ್ತಾಗಿತ್ತು. ನೋಡಿ ಇಲ್ಲಿ ಈ ಥರ ಬಂದಿದೆ ರಿಸಲ್ಟು. ಸೊ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿರುತ್ತೆ. ಹೋಟ್ಲಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ನೋಡಿ, ತಿನ್ನಿ, ಎಂಜಾಯ್ ಮಾಡಿ. ಫೈನಲ್ ಆಗಿ ರಿಸಲ್ಟ್ ಹೀಗೆ ಬಂದಿದೆ. ಸೊ ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಬಿಕಾಸ್ ಒಂಥರ ಅಂದರೆ ನಾನು ಯಾವುದೇ ರೀತಿ ಬಣ್ಣ ಕೂಡ ಹಾಕಿಲ್ಲ ಅದಕ್ಕೆ, ಟ್ರಸ್ಟ್ ಮೀ. ಬಿಕಾಸ್ ನೀವು ನೋಡಿದ್ದೀರಾ ನಾನು ಮಾಡಿರೋ ವಿಡಿಯೋದಲ್ಲಿ ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡದೆ ಹಾಕಿದ್ದೇನೆ, ಎಲ್ಲೂ ಬಣ್ಣವನ್ನು ಆ ಥರ ಆ್ಯಡ್ ಮಾಡಿಲ್ಲ. ಹೋಟ್ಲುಗಳಲ್ಲಿ ಬಣ್ಣಗಳನ್ನು ಮಿಕ್ಸ್ ಮಾಡ್ತಾರೆ. ಸೊ ಅದಕ್ಕೆ ಆದಷ್ಟು ಹೋಟ್ಲು ಊಟ ತಿನ್ನಬೇಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು.